ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಎಲ್ಲರೂ ಕೂಡ ಸಮೋಸ ತಿಂದೇ ಇರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಸಮೋಸ ರೋಲ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಸಂಜೆ ಕಾಫಿ ಟೀ ಜೊತೆಗಂತೂ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಮನೇಲಿ ಮಾಡಿಕೊಡಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಬನ್ನಿ ಹಾಗಾದರೆ ಈ ಸಮೋಸ ರೋಲ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಕಪ್ಪನ್ನು ತೊಗೊಂಡಿದ್ದೀನಿ. ಇದರಲ್ಲಿ 2 ಕಪ್ಪು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಆ ಸೈಜ್ದು ಕಪ್ಪನ್ನು ಇಟ್ಕೊಳ್ಬೋದು. ಅರ್ಧ ಟೀ ಸ್ಪೂನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನು ನಾನಿಲ್ಲಿ ಅಜ್ವೈನ್ ಓಂಕಾಳು ಅಂತ ಏನು ಕರಿತೀವಿ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಉಜ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಪುಡಿ ಪುಡಿ ಆಗಿ ಬೀಳುತ್ತೆ. ಆವಾಗ ಈ ರೀತಿ ರಬ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ನಾವು ಹಿಂಗೆ ಹಿಡಿದ್ರೆ ಉಂಡೆ ಬರಬೇಕು, ಅದು ಒಡಿಬಾರ್ದು ಉಂಡೆ. ಈ ರೀತಿ ಇದ್ದರೆ ಹದವಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿ ಅರ್ಥ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ. ಒಂದೇ ಸಲ ನೀರು ಹಾಕ್ಬಿಟ್ರೆ ನಮಗೆ ಹದ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೀತಿ ಕೈಯಲ್ಲಿ ಹಾಕ್ಕೊಂಡು ಚಿಮ್ಕಿಸ್ಕೊಂಡೇ ಹಾಕ್ಕೊಳ್ಳೋಣ, ಪರವಾಗಿಲ್ಲ. ಒಟ್ಟು ಗಟ್ಟಿ ಇರಬೇಕು ನಮಗೆ ಹಿಟ್ಟಿಲಿ. ನಾವು ಚಪಾತಿ ಹಿಟ್ಟು ಅಥವಾ ಪೂರಿಗೆಲ್ಲ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಳ್ಬಾರ್ದು. ಗಟ್ಟಿಯಾಗಿ ನಾವು ನಾದ್ಕೊಳ್ಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ನೆನೆಯೋದಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಈ ಕಡೆ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 3 ಆಲೂಗೆಡ್ಡೆ ಬೇಯಿಸ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬೇಗ ಬೇಯಲಿ ಅಂತೇಳಿ ಕಟ್ ಮಾಡಿಬಿಟ್ಟು ಬೇಯಿಸಿದ್ದೆ. ಈ ಪ್ರೋಸೆಸ್ ಬಂದು ತುಂಬಾ ಇಂಪಾರ್ಟೆಂಟು. ನಾವು ಆಲೂಗೆಡ್ಡೆನ ಮ್ಯಾಶರಲ್ಲಿ ಮ್ಯಾಶ್ ಮಾಡೋದ್ರಿಂದ ಮಧ್ಯ ಮಧ್ಯೆ ಆಲೂಗೆಡ್ಡೆ ಗಂಟುಗಳಾಗಿ ಹಾಗೆ ಉಳ್ಕೊಳ್ಬೋದು. ಈ ರೀತಿ ಕೊಬ್ಬರಿ ತುರಿಯೋ ಅಂಥ ಗ್ರೇಟರಲ್ಲಿ ಆಲೂಗೆಡ್ಡೆನ ತುರ್ಕೊಳ್ಳೋದ್ರಿಂದ ಆಲೂಗೆಡ್ಡೆ ತುಂಬಾ ಸಾಫ್ಟ್ ಆಗಿರುತ್ತೆ. ಮ್ಯಾಶ್ ಮಾಡೋದಕ್ಕಿಂತ ಈ ರೀತಿ ತುರ್ಕೊಳ್ಳಿ. ತುರಿದಿದ್ದೆಲ್ಲ ಆಗಿದೆ. ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಖಾರದ ಪುಡಿ, ಅರ್ಧ ಟೀ ಸ್ಪೂನು ಉಪ್ಪು, ಹಾಗೆ ಒಂದು 1/4 ಟೀ ಸ್ಪೂನು ಟರ್ಮರಿಕ್ ಪೌಡರ್ ಅರಿಶಿನ ಪುಡಿ, 1/4 ಟೀ ಸ್ಪೂನು ಗರಂ ಮಸಾಲ ಪೌಡರು, ಹಾಗೆ ಅರ್ಧ ಟೀ ಸ್ಪೂನು ಚಾಟ್ ಮಸಾಲ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವುದು ಹಾಕಾದ್ಮೇಲೆ ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ನೀರು ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಈ ಕಡೆ ಅರ್ಧ ಗಂಟೆಯಿಂದ ಮೈದಾ ಹಿಟ್ಟನ್ನು ನೆನೆಸಿಟ್ಟಿದ್ವಲ್ಲ, ನಾವು ಸ್ಟಫ್ಡೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಅರ್ಧ ಗಂಟೆ ಆಗಿರುತ್ತೆ. ಇವಾಗ ನೋಡಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಎಷ್ಟು ಸಾಫ್ಟ್ ಆಗಿದೆ, ಮುಟ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ನೆಂದಿದೆ ಅಂತ ಹೇಳಿ. ಈ ಮೈದಾ ಹಿಟ್ಟಲ್ಲಿ ನಾನು ಚೆನ್ನಾಗಿ ಇನ್ನೊಂದ್ಸಲ ನಾದ್ಕೊಂಡು ಇದರಲ್ಲಿ 2 ಭಾಗಗಳನ್ನಾಗಿ ಮಾಡ್ಕೊಳ್ತೀನಿ. ಅದರಲ್ಲಿ ಒಂದು ಭಾಗನ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಂಡು ನಾವು ಚಪಾತಿನ ಲಟ್ಟಿಸ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳುವಾಗಿ ಲಟ್ಸೋದು ಬೇಡ ಅಥವಾ ತುಂಬ ದಪ್ಪದಾಗೂ ಕೂಡ ಲಟ್ಸೋದು ಬೇಡ. ಮೀಡಿಯಮ್ ಸೈಜಲ್ಲಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಎಲ್ಲ ಲಟ್ಸಿ ಆದಮೇಲೆ ನಾನಿಲ್ಲಿ ಒಂದು ಚಾಕು ಸಹಾಯದಿಂದ ಎಡ್ಜಸ್ನ ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ, ಒಂದೇ ಸಮವಾಗಿರಲಿ ಅಂತೇಳಿ. ಇವಾಗ ರೆಡಿಯಾಗಿದೆ. ನಮಗೆ ಎತ್ತೋದಕ್ಕೆ ಈಸಿಯಾಗಿ ಬರಬೇಕು, ಆ ರೀತಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಈ ಮಧ್ಯದಲ್ಲಿ ನಾನೊಂದು ಕಪ್ ಇಡ್ತಾ ಇದ್ದೀನಿ, ಈಕ್ವಲ್ ಆಗಿ ಬರಲಿ ಅಂತ ಅಷ್ಟೇ, ಅದೇನು ಅವಶ್ಯಕತೆ ಏನಿಲ್ಲ. ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆಲೂಗೆಡ್ಡೆನಲ್ಲಿ, ಅದನ್ನು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಂಡು ಬರೋಣ. ಆಲೂ ಸ್ಟಫಿಂಗ್ ಕೂಡ ಅಷ್ಟೇ, ನೀವು ತುಂಬ ಗಟ್ಟಿಯಾಗೂ ಕೂಡ ಹಾಕ್ಕೊಳ್ಬೇಡಿ, ಅಂದರೆ ದಟ್ಟವಾಗಿ, ಅಥವಾ ತುಂಬ ತೆಳುವಾಗೂ ಕೂಡ ಹಾಕ್ಕೊಳ್ಬೇಡಿ. ಮೀಡಿಯಮ್ಮಾಗಿ ನೋಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಸ್ಟಫಿಂಗ್ ಎಲ್ಲ ಸ್ಪ್ರೆಡ್ ಮಾಡಿ ನೀಟಾಗಿ ರೆಡಿಯಾಗಿದೆ. ನಾನು ಮಧ್ಯದಲ್ಲಿ ಇಟ್ಟಿದ್ದಂತಹ ಕಪ್ಪನ್ನು ಕೂಡ ತೆಗಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ರೌಂಡ್ ಶೇಪಲ್ಲಿ ಬಂದಿದೆ. ಅದಕ್ಕೋಸ್ಕರ ಅಂತೇಳಿ ನಾನು ಕಪ್ಪನ್ನು ಇಟ್ಟಿದ್ದೆ. ನೀವು ಹಾಗೆ ಕೂಡ ಹಾಕ್ಕೊಳ್ಬೋದು. ಇವಾಗ ನಾನಿಲ್ಲಿ ಒಂದು ಪಿಜ್ಜಾ ಕಟ್ಟರ್ನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಒಂದು ಚಾಕು ಸಹಾಯದಿಂದ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿನ ಒಂದ್ಸಲ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸಂಜೆ ಟೈಮ್ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿದಂಥ ಕಾಂಬಿನೇಷನ್ ಇದು ಕಾಫಿ ಟೀ ಜೊತೆಗೆ. ಇವಾಗ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡು ಆಗಿದೆ. ನಾನು ಮಧ್ಯದಲ್ಲಿ ಈ ರೀತಿ ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕೋದ್ರಿಂದ ನೀಟಾಗಿ ಗಮ್ ಆಗುತ್ತೆ ಅದು. ಇವಾಗ ನೋಡಿ ಎಡ್ಜಸ್ಟ್ನ ಈ ರೀತಿ 2 ಬೆರಳಿಂದನೂ ಈ ರೀತಿ ಫೋಲ್ಡ್ ಮಾಡ್ತಾ ಬನ್ನಿ. ನೀವು ನೋಡ್ತಾ ಬನ್ನಿ ಹಾಗೆ ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅಂತೇಳಿ. ನೋಡಿ ಯಾವ ಥರ ಡಿಸೈನ್ ಬಂದಿದೆ ಅಂತೇಳಿ.
ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ನಾನು ಅದೇ ರೀತಿ ಇನ್ನೂ 2 ಫೋಲ್ಡ್ ಮಾಡಿ ತೋರಿಸ್ತೀನಿ. ಎಡ್ಜಸ್ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತೆಗಿಬೇಕಾಗತ್ತೆ, ಆಮೇಲೆ ನೀವು ಫಾಸ್ಟಾಗಿ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಏನಾದರೂ ಕೊಟ್ಟರೆ ಇದೇನೋ ವೆರೈಟಿ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು 2 ಭಾಗ ಮಾಡ್ಕೊಂಡಿದ್ವಿ ಮೈದಾ ಹಿಟ್ಟಲ್ಲಿ, ಅದೇ ರೀತಿ ಇನ್ನೊಂದು ಭಾಗನೂ ನಾವು ಎತ್ತಿಟ್ಟಿದ್ದೀವಲ್ವ, ಅದನ್ನು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಎಷ್ಟು ರೋಲಿಂಗ್ ಸಮೋಸಗಳು ಸಿಗುತ್ತೆ ಅಂತೇಳಿ ನೀವೇ ನೋಡ್ಬೋದು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ. ಇವಾಗ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಸ್ಟವ್ ಮೇಲೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ 100% ಕಾದಿರಬಾರ್ದು, ಅಂದರೆ ತುಂಬಾ ಹೀಟಾಗಿರಬಾರ್ದು, ಮೀಡಿಯಮಲ್ಲಿ ಕಾದಿರಬೇಕು. ತುಂಬಾ ಹೀಟಾಗಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಹಾಕಿದ ತಕ್ಷಣವೇ ಮೇಲ್ಗಡೆ ಎಲ್ಲ ಬೆಂದಿರುತ್ತೆ, ಒಳಗಡೆ ಹಾಗೆ ಮೆತ್ತಗಿರುತ್ತೆ. ನಮಗೆ ಫುಲ್ ಸಮೋಸ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ನಾವು ಎಣ್ಣೆನ ಮೀಡಿಯಮ್ಮಾಗಿ ಕಾಯಿಸ್ಕೊಂಡಿರಬೇಕು. ಸಮೋಸನ ಹಾಕ್ಕೊಂಡು ನಾವು ಒಂದೊಂದು ಸೈಡು 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗೇನು ವೈಟ್ ಕಲರ್ ನಾವು ನೋಡ್ತಾ ಇದ್ದೀವಿ ಅದೆಲ್ಲ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಮಾತ್ರ ಇಡಕ್ಕೆ ಹೋಗಬೇಡಿ. ಇವಾಗ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಈ ಶೇಪಲ್ಲಿ ನೀವು ಸ್ವೀಟ್ಸ್ ಎಲ್ಲ ತಿಂದಿರ್ತೀರ, ಅದೇ ರೀತಿ ಇವತ್ತು ಖಾರನೂ ಕೂಡ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇವಾಗ ರೆಡಿಯಾಗಿದೆ, ನಾನು ಹೊರಗಡೆ ತೆಗಿತಾ ಇದ್ದೀನಿ. ಹೊರಗಡೆ ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಎಣ್ಣೆ ಎಲ್ಲ ಹೀರ್ಕೊಳುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವೇ ಮನೆಯಲ್ಲಿ ಫ್ರೆಶ್ ಆಯಿಲಲ್ಲಿ ಮಾಡ್ಕೊಳೋದ್ರಿಂದ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಇದೇನು ಇಷ್ಟೊಂದು ಪ್ರೊಸೀಜರ್ ಇದೆ ಯಾರು ಮಾಡ್ತಾರೆ ಅಂತ ಅನ್ನಿಸ್ಬೋದು, ಬಟ್ ಮಾಡಿ ಆದಮೇಲೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇವಾಗ ನಾನಿಲ್ಲಿ 2 ಬ್ಯಾಚನ್ನು ಸಹ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೊದಲು ಮಾಡಿದ್ದು ತುಂಬ ಚಿಕ್ಕದಾಗಿದೆ, ನಾನು 2ನೇ ಬ್ಯಾಚು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು 2 ಸೈಜು ಡಿಫ್ರೆಂಟ್ ಆಗಿದೆ. ದೊಡ್ಡದಾಗಿರೋದು ಕೂಡ ಚೆನ್ನಾಗಿತ್ತು ತಿನ್ನೋದಕ್ಕೆ, ಬಾಯಿಗೆ ಅಡವಾಗಿ ಸಿಗಬೇಕು ಅಂತಾರಲ್ಲ ಆ ರೀತಿ ಸಿಗುತ್ತೆ ದೊಡ್ಡದಾಗಿ ಮಾಡಿಕೊಂಡ್ರೆ. ಬಟ್ ಸ್ವಲ್ಪ ಸಾಫ್ಟಾಗಿರುತ್ತೆ. ನೀವು ಚಿಕ್ಕದಾಗಿ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಟೊಮೊಟೊ ಕೆಚಪ್ ಜೊತೆ ಏನಾದರೂ ತಿಂದರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂತ ಹೇಳಿದರೆ ಯಾವ ರೆಸಿಪಿ ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ರೆಸಿಪಿನ ಮಾಡ್ತೀನಿ. ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಆ ಕ್ರಿಸ್ಪಿನೆಸ್ ಹೇಗಿದೆ ಅಂತ ಹೇಳಿ. ನಾನು ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.